ಅಭಿಮಾನಧರನಾದ ನನ್ನ ಪ್ರಿಯ ಸಹೋದರನನ್ನು ಒಂದೊಂದು ಸಲ ಶಾಸನ ಮಾಡಲು ನನ್ನಿಂದಲೂ ಸಹ ದುಸ್ಸಹವಾಸವೆನಿಸಿದೆ. ನೋಡಿದೆಯಾ ಮಾವ, ಕಾಳಗದಲ್ಲಿ ಮದಗಜಗಳು ಎಷ್ಟಿದ್ದರು ಈ ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಏನು ಮಾಡಲಿ ಮಾವ, ಕೃಷ್ಣನ ಸಂಧಿಗೆ ಸಮ್ಮತಿಸಲೇ ಅಥವಾ ಯುದ್ಧವೇ ಎಂದು ಪ್ರತಿಭಟಿಸಲೇ? ಆ ರೀತಿ ಬಂದಿದ್ದೆ ಆದರೆ ಈ ಸಾರ್ವಭೌಮನ ವೈಭವೀಕರಣವನ್ನು ಮೊದಲೇ ಸಹಿಸಲಾಗದಂತಹ ಅಪಮಾನ. ಈ ಅಪಮಾನವನ್ನು ನಿಮ್ಗೆ ಹೇಗೆ ಸಹಿಸಬೇಕು ಅವರೇಶ್ವರ? ಕೃಷ್ಣನ ಮೇಲೆ ನಿಮಗೆ ಇಷ್ಟೊಂದು ದ್ವೇಷಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಕ್ರಮವೈರಿ. ಕೃಷ್ಣನು ಕ್ಷತ್ರಿಯ ನಾಶಕ್ಕಾಗಿ ಎಲ್ಲಿ ಜನ್ಮ ತಾಳಿರುವನು. ಕಂಸ ಶಿಶುಪಾಲ ನಿನಗೆಂತಹ ಮಿತ್ರನಾಗಿದ್ದರು ದುರ್ಯೋಧನ. ಅವರನ್ನೇ ನಾಶ ಮಾಡಿದನು. ಕಂಸನನ್ನು ಹೊದಿಸಿ ಅರಳು ಮರಳು ಮೃಗನಾದ ಭೀಮ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಕೊಳ್ಳಿಸಿ ಮಾಡಿದನು. ಜರಾಸಂಧ ಶಿಶುಪಾಲ ಇವರೆಲ್ಲರನ್ನೂ ಧ್ವಂಸ ಮಾಡಿದನು. ಸೋದರನನ್ನು ಶರಮಾನ ಮುಕ್ತನನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಕೈವಶ ಮಾಡಿಕೊಂಡನು. ಅಂಥವನಿಗೆ ಮನ್ನಣೆಯ ಕುರುರಾಜ. ಆದರೆ ನನ್ನನ್ನೇಕೆ ಆ ದಿನ ದ್ವಾರಕ್ಕೆ ಕಳಿಸಿದೆ ಮಾವ? ಆ ನಂದ ಗೋಪಾಲನ ಮನೆಯ ಬಾಗಿಲು ಬಳಿ ನಿಂತು ಈ ದುರ್ಯೋಧನನು ಸಂಧಿ ಭಿಕ್ಷೆ ಬೇಡುವುದು ಉಚಿತವಾದ ಕಾರ್ಯವೇ ಮಾವ? ಉದ್ದೇಶವಿತ್ತು. ಅದೇನು ಮಾವ ನಿನ್ನ ಉದ್ದೇಶ? ಬಳಿಕ ಆಡಬಹುದು ಮಾವ. ಕೃಷ್ಣನಿಗಿಂತ ಅವರ ವಿಜಯೋನ್ಮತ್ತ ಯಾದವ ಸೈನ್ಯವೋ ನಿನಗೆ ಯಾದವರಿಂದಲೇ ನಾಶ ಮಾಡುವಂತಹ ಸನ್ನಿವೇಶವು ನಿನಗೀಗ ಒದಗಿ ಬಂದಿದೆ ದುರ್ಯೋಧನ. ಮಾವ, ಕೃಷ್ಣನ ಮೇಲಿರೋ ದ್ವೇಷಕ್ಕಾಗಿ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಲ್ಲ ಮಾವ? ಅದೇಕೆ ಮಾವ? ಅವರು ಕೃಷ್ಣನ ಆಜ್ಞಾಧಾರಕರು. ಹೌದೌದು, ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ರಾಜ್ಯದಲ್ಲಿ ಜಾಗವನ್ನು ಕೊಟ್ಟಿದ್ದೆ ಆದರೆ ನೀನೇ ಕಾರಣ. ಅದು ಆಗಲ್ಲವಯ್ಯ. ಪಗಡೆಯಾಟದಲ್ಲಿ ಸೋತಾಗಲೇ ಪಾಂಡವರಿಗೆ ಇದ್ದಂತ ರಾಜ್ಯದ ಮೇಲೆ ನಾಶವಾಯಿತು. ಮತ್ತೆ ಅವರೇನಾದರೂ ಅದನ್ನು ಹೊಂದುವುದಾದರೆ ಆ ರಣಾಂಗದ ಕುರುಕ್ಷೇತ್ರದಲ್ಲಿ ಸಮ್ಮತಿಸಿ ಅದನ್ನು ಬಿಟ್ಟು ಸರಿಯಾಗಿ ಹೇಳಿದೆ ಶೋಭಾ ರಾಜ. ನಿನ್ನ ಕೃತಿಮದ ಬಳೆಗೆ ಸಿಕ್ಕ ಈ ಕುರು ಸಾಮ್ರಾಜ್ಯವೇ ಹೋದರು. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಮನೆಯಷ್ಟು ಸ್ಥಳವನ್ನು ನೀಡುವುದಿಲ್ಲ. ಕೊಡುವುದಿಲ್ಲ. ಆದರೆ
ಬಾರಿ ಬಾರಿ ಸಂಧಿಯ ಪ್ರತಿಷ್ಠೆಯನ್ನು ತೋಡುತ್ತಿರುವ ಕೃಷ್ಣನಿಗೂ ತಕ್ಕ ಪ್ರಾಯಸಿತ್ತು. ಇದರಲ್ಲಿ ನನ್ನದೊಂದು ಸಲಹೆ ಸಿಗುವುದರ ಅದೇನು ಮಾವ ನಿನ್ನ ಸಲಹೆ? ಬಾರಿ ಬಾರಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಕೃಷ್ಣನಿಗೂ ತಕ್ಕ ಸನ್ಮಾನವಾಗಲೇಬೇಕು. ಆಗಲೇಬೇಕು. ಆದರೆ ಇದರಲ್ಲಿ ನನ್ನದೊಂದು ಸಲಹೆ ಸಿಗುವುದರ ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿದೆ. ನಡೆ, ರಾಜ್ಯಸಭೆಗೆ ಸಮಯವಾಯಿತು. ನಡೆ. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಅಧಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ನಾವು ಹೋಗೋಣ. ನಡೆ. ಏನಲ್ಲ ಶತ್ರುಗಳಾದ ಪಾಂಡವರಿಗೆ